ನಮಸ್ತೆ, ನಾನು ಕವಿತಾ. ರಿಪಬ್ಲಿಕ್ ಟಿವಿ ಕನ್ನಡ ವಾಹಿನಿಯ ನ್ಯೂಸ್ ಡೆಸ್ಕ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಉಕ್ರೇನ್ಗೆ ಇಂದು ಪ್ರಧಾನಿ ಮೋದಿ ಐತಿಹಾಸಿಕ ಭೇಟಿ. ಪೋಲೆಂಡ್ ಪ್ರವಾಸದ ಬಳಿಕ ಪ್ರಧಾನಿ ಮೋದಿ ಶುಕ್ರವಾರ ಉಕ್ರೇನ್ಗೆ ಐತಿಹಾಸಿಕ ಭೇಟಿ ನೀಡಲಿದ್ದಾರೆ. ಉಕ್ರೇನ್ಗೆ ಭೇಟಿ ನೀಡಲಿರುವ ದೇಶದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಯನ್ನು ಕೂಡ ಪಡೆಯಲಿದ್ದಾರೆ. ಹಾಸನದಲ್ಲಿ ಮತ್ತೊಮ್ಮೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮುಖಭಂಗ. ಹಾಸನ ನಗರಸಭೆ ಬೆನ್ನಲ್ಲೇ ಅರಸೀಕೆರೆ ನಗರಸಭೆ ಚುನಾವಣೆಯಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮುಖಭಂಗವಾಗಿದೆ. ಗುರುವಾರ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಬಂಡಾಯ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಜಿಂದಾಲ್ಗೆ 3666 ಎಕರೆ ಭೂಮಿಯನ್ನು ಕೊಡಲು ರಾಜ್ಯ ಸರ್ಕಾರ ಒಪ್ಪಿಗೆ. 18 ವರ್ಷಗಳ ವಿವಾದಕ್ಕೆ ತಾರ್ಕಿಕ ಅಂತ್ಯ. ಹಿಂದೆ ಇದನ್ನು ವಿರೋಧಿಸಿದ್ದು ಸಿಎಂ ಸಿದ್ದು. 2019ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲೂ ಮಾರಲು ನಡೆದಿತ್ತು ಯತ್ನ. ದಲಿತ ಗೌರರ ನಿಂದನೆ ವಿರೋಧಿಸಿ ಬಿಜೆಪಿ ರಾಜ್ಯದೆಲ್ಲೆಡೆ ಪ್ರತಿಭಟನೆ. ಗೆಹ್ಲೋಟ್ ವಿರುದ್ಧ ಕಾಂಗ್ರೆಸ್ ನಾಯಕರ ಅವಹೇಳನಕಾರಿ ಹೇಳಿಕೆಗೆ ಆಕ್ರೋಶ. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹ. ವಾಲ್ಮೀಕಿ ನಿಗಮ ಅಧಿಕಾರಿಗಳ ಒತ್ತಡಕ್ಕೆ ಚಂದ್ರಶೇಖರ್ ಆತ್ಮಹತ್ಯೆ. ಅಧಿಕಾರಿಗಳಾದ ಪದ್ಮನಾಭ್, ಪರಶುರಾಮ್ ವಿರುದ್ಧ ಸಿಐಡಿ ಚಾರ್ಜ್ ಶೀಟ್. ಚಂದ್ರಶೇಖರ್ಗೆ ಬೆದರಿಕೆ, ಬ್ಲಾಕ್ಮೇಲ್ ಮತ್ತು ಸೆಷನ್ ಕೋರ್ಟ್ಗೆ ಸಿಐಡಿ ಮಾಹಿತಿ. ಮತಪಟ್ಟಿ ಪರಿಷ್ಕರಣೆ, ಮನೆ ಮನೆ ಸಮೀಕ್ಷೆ. ಬಿಬಿಎಂಪಿಯಲ್ಲೂ ಹಾಗೂ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧ ಬಿಎಲ್ಒ ತಂತ್ರಾಂಶದ ಮೂಲಕ ಮನೆ ಮನೆ ಸಮೀಕ್ಷೆ ಪ್ರಾರಂಭಿಸಲಾಗಿದೆ ಎಂದು ಪಾಲಿಕೆ ಮುಖ್ಯ ಆಯುಕ್ತರು ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಕಾವೇರಿ ನೀರು ಸದ್ಯದಲ್ಲೇ ಏರಿಕೆ. ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ದರವು ಶೀಘ್ರದಲ್ಲೇ ಏರಿಕೆಯಾಗಲಿದ್ದು ಜನಸಾಮಾನ್ಯರಿಗೆ ನೀರಿನ ಶುಲ್ಕದ ಬರೆ ಬೀಳಲಿದೆ. ಎಷ್ಟೇ ವಿರೋಧ ಬಂದರೂ ನೀರಿನ ದರ ಏರಿಕೆ ಮಾಡಿಯೇ ಮಾಡುತ್ತೇನೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನಟ ದರ್ಶನ್ ರನ್ನು ಈ ಸ್ಥಿತಿಯಲ್ಲಿ ನೋಡೋಕ್ಕಾಗಲ್ಲ. ನಟಿ ರಚಿತಾರಾಮ್ ಭಾವುಕ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ದರ್ಶನ್ ಅವರನ್ನು ನಟಿ ರಚಿತಾರಾಮ್ ಗುರುವಾರ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಭೇಟಿಯಾದರು. ದರ್ಶನ್ ರನ್ನು ಈ ಸ್ಥಿತಿಯಲ್ಲಿ ನೋಡಲು ಆಗಲ್ಲ. ದರ್ಶನ್ ಚಿತ್ರರಂಗದ ರಾಜನಿದ್ದಂತೆ, ಅದೇ ಸ್ಥಾನದಲ್ಲಿ ಅವರನ್ನು ನೋಡುತ್ತೇನೆ ಎಂದು ರಚಿತಾರಾಮ್ ಭಾವುಕರಾದರು.